ನಾಗೇಂದ್ರಗೆ ಮತ್ತಷ್ಟು ಸಂಕಷ್ಟ ತರುತ್ತಾ ಆಪ್ತರ ಸ್ಟೇಟ್ಮೆಂಟ್ಸ್. ಎಲೆಕ್ಷನ್ ಸಂದರ್ಭ ಬಳ್ಳಾರಿಗೆ 24 ಕೋಟಿ ರೂಪಾಯಿ ಹೋಗಿರೋ ಶಂಕೆ ಇದೆ. ಇನ್ನು ಆಪ್ತರ ವಿಚಾರಣೆಯಲ್ಲಿ 24 ಕೋಟಿ ರಹಸ್ಯವನ್ನ ಬಿಚ್ಚಿಟ್ಟಿದ್ದಾರಂತೆ ಅವರ ಆಪ್ತರು. ಹಣದ ಮೂವ್ಮೆಂಟ್ ಕುರಿತು ಇಡಿಗೆ ಮಾಹಿತಿಯನ್ನ ನಾಗೇಂದ್ರ ಆಪ್ತರು ಕೊಟ್ಟಿದ್ದಾರಂತೆ. ನಾಗೇಂದ್ರ ಸೂಚನೆ ಮೇರೆಗೆ ಹಣ ವರ್ಗಾವಣೆ ಅಂತ ಮಾಹಿತಿ ಕೊಟ್ಟಿದ್ದಾರಂತೆ. 84 ಕೋಟಿಯ ಪೈಕಿ 24 ಕೋಟಿ ಬಳ್ಳಾರಿಗೂ ಬಂದಿರೋ ಶಂಕೆ ಇದೆ. ಇನ್ನು ಬಳ್ಳಾರಿಯಿಂದಲೇ ಮತ್ತಷ್ಟು ಲೈವ್ ಡೀಟೇಲ್ಸ್ ಶಿವಾನಂದ್ ನೀಡ್ತಾರೆ. ಶಿವಾನಂದ್, ಏನಿದು 24 ಕೋಟಿ ರಹಸ್ಯ? ಸಭಾ ಬಹಳ ಮುಖ್ಯವಾಗಿ ಮಾಜಿ ಸಚಿವ ಬಿ ನಾಗೇಂದ್ರ ಅವರ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಅವರ ಆಪ್ತರನ್ನು ಕೂಡ ವಿಚಾರಣೆಗೆ ಒಳಪಡಿಸಿರುವಂಥದ್ದು. ಹೀಗಾಗಿ ಅವರ ಆಪ್ತರು ನೀಡಿದಂಥ ಮಾಹಿತಿಯನ್ನು ಆಧರಿಸಿ ಈಗ ನಾಗೇಂದ್ರ ಅವ್ರನ್ನ ಇಡಿ ಅಧಿಕಾರಿಗಳು ಬಂಧನ ಕೂಡ ಮಾಡಿರುವಂಥದ್ದು. ಜೊತೆಗೆ ಅವರ ಮನೆಯಲ್ಲಿ ಸಿಕ್ಕಂಥ ಕೆಲವೊಂದಿಷ್ಟು ದಾಖಲಾತಿಗಳನ್ನು ಪರಿಶೀಲನೆ ನಡೆಸುವಂಥ ಒಂದು ವೇಳೆಯಲ್ಲಿ ಬಳ್ಳಾರಿಯಲ್ಲೂ ಕೂಡ ಅವರ ಆಪ್ತ ಸಹಾಯಕ ಚೇತನ್ ಮತ್ತು ಅವರ ಮಾಧ್ಯಮ ಸಲಹೆಗಾರ ನಾಗರಾಜ್ ಅವ್ರನ್ನು ಕೂಡ ವಿಚಾರಣೆ ಒಳಪಡಿಸಿದ್ರು. ಇದಾದ ಬಳಿಕ ಕೆಲವೊಂದಿಷ್ಟು ದಾಖಲಾತಿಗಳೊಂದಿಗೆ ಬೆಂಗಳೂರಿಗೆ ತೆರಳಿದಂಥ ಇಡಿ ಅಧಿಕಾರಿಗಳು ಅದಾದ 2 ದಿನಗಳಲ್ಲಿ ನಾಗೇಂದ್ರ ಅವ್ರನ್ನ ಬಂಧನ ಕೂಡ ಮಾಡಿದ್ರು. ಜೊತೆಗೆ ಏನು ಆಂಧ್ರದಲ್ಲಿ ಸೃಷ್ಟಿಯಾದಂಥ ನಕಲಿ ಖಾತೆಗಳ ಮೂಲಕ ಸಾಕಷ್ಟು ಕೋಟಿ ಹಣದ ವ್ಯವಹಾರ ಆಗಿತ್ತು. ಜೊತೆಗೆ 24 ಕೋಟಿಗೂ ಅಧಿಕ ಹಣ ಬಳ್ಳಾರಿಗೂ ಕೂಡ ಬಂದಿರುವಂಥ ಒಂದು ಶಂಕೆ ಹಿನ್ನೆಲೆಯಲ್ಲಿ ಸಾಕಷ್ಟು ವಿಚಾರಣೆ ನಡೆಸುವಂಥ ಒಂದು ಕೆಲಸವನ್ನು ಇಡಿ ಅಧಿಕಾರಿಗಳ ತಂಡ ಮಾಡಿತ್ತು. ಜೊತೆಗೆ ಬಳ್ಳಾರಿಯಲ್ಲಿ ಇರ್ತಕ್ಕಂಥ ಕೆಲವೊಂದಿಷ್ಟು ಆಪ್ತರಿಗೂ ಕೂಡ ನೋಟಿಸನ್ನು ಜಾರಿ ಮಾಡುವ ಮೂಲಕ ಅವ್ರನ್ನ ಇಡಿ ಅಧಿಕಾರಿಗಳು ಬೆಂಗಳೂರಿಗೆ ಬಂದು ವಿಚಾರಣೆಗೆ ಹಾಜರಾಗಿ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಸೂಚನೆಯನ್ನು ನೀಡಿತ್ತು. ಇದಾದ ಬಳಿಕ ಏನು ಆಪ್ತರ ನೀಡಿದಂಥ ಮಾಹಿತಿ ಮೇರೆಗೆ ಏನು 24 ಕೋಟಿಗೂ ಹೆಚ್ಚು ಹಣ ಚುನಾವಣೆಯಲ್ಲೂ ತೊಡಗಿದೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಅವರ ಆಪ್ತರು ಕೂಡ ಈಗ ಇಡಿ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಸಿಗ್ತಾ ಇರುವಂಥದ್ದು. ಆದರೆ ಎಲ್ಲೋ ಒಂದು ಕಡೆ ಈ 24 ಕೋಟಿಗಳ ಹಣದ ಮೂಲವನ್ನು ಜಾಡಿ ಹಿಡಿದು ಈಗ ತನಿಖೆಯನ್ನು ಕೂಡ ಆರಂಭಿಸಿರುವಂಥದ್ದು. ಒಂದು ಕಡೆ ನಾಗೇಂದ್ರ ಅವ್ರನ್ನು ಕೂಡ 6 ದಿನಗಳ ಕಾಲ ಕಸ್ಟಡಿಗೆ ತೆಗೆದುಕೊಂಡಿರುವಂಥದ್ದು. ಇನ್ನೊಂದು ಕಡೆ ಅವರ ಆಪ್ತರ ನೀಡಿದಂಥ ಒಂದು ಸ್ಟೇಟ್ಮೆಂಟ್ ಮೇಲೆ ಈಗ ತನಿಖೆಯನ್ನು ಚುರುಕುಗೊಳಿಸಿರುವಂಥದ್ದು. ಹೀಗಾಗಿ ಬಳ್ಳಾರಿಯ ಆಗಿರ್ಬೋದು ಮತ್ತು ಆಂಧ್ರದಲ್ಲಿ ಕೂಡ ಈ ಖಾತೆಗಳ ಮೂಲಕ ಯಾರ್ಯಾರಿಗೆ ಹಣ ವರ್ಗಾವಣೆ ಆಗಿದೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈಗಾಗಲೇ ಇಡಿ ಅಧಿಕಾರಿಗಳು ಆಂಧ್ರದಲ್ಲೂ ಕೂಡ ತಲಾಶನ ಮಾಡಿರುವಂಥದ್ದು. ಇನ್ನೊಂದು ಭಾಗವಾಗಿ ಅಂದರೆ ಈ ಒಂದು ಪ್ರಕರಣದ ಮುಂದುವರೆದ ಭಾಗವಾಗಿ ಈ ಚುನಾವಣೆ ಅಂದರೆ ಯಾವ ಚುನಾವಣೆಗೆ ಈ ಒಂದು ಹಣ 24 ಕೋಟಿಗೂ ಹೆಚ್ಚು ಹಣ ಬಳಕೆಯಾಗಿದೆ ಮತ್ತು ಈ ಒಂದು ಹಣವನ್ನು ಯಾರಿಗೆ ತಲುಪಿದೆ ಅನ್ನುವಂಥ ಒಂದು ಎಲ್ಲ ಆಯಾಮದಲ್ಲಿ ಈಗಾಗಲೇ ಇಡಿ ಅಧಿಕಾರಿಗಳು ಏನು ಪ್ರಕರಣದ ತನಿಖೆಯನ್ನು ಶುರು ಮಾಡಿರುವಂಥದ್ದು. ಇನ್ನೊಂದು ಕಡೆ ಅವರು ಆಪ್ತರ ನೀಡಿದಂಥ ಒಂದು ಸ್ಟೇಟ್ಮೆಂಟ್ನ ಆಧಾರದ ಮೇಲೆ ಈಗಾಗಲೇ ಏನು ಬಳ್ಳಾರಿಯಲ್ಲಿರುತ್ತ ಕೆಲವೊಂದಿಷ್ಟು ಉದ್ಯಮಿಗಳು ಮತ್ತು ವ್ಯಾಪಾರಸ್ಥರಿಗೂ ಕೂಡ ಈ ಒಂದು ಹಣದ ಅಂದರೆ ಹವಾಲ ಆಗಿದೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈಗಾಗಲೇ ಶಂಕೆ ಇರುವಂಥದ್ದು. ಜೊತೆಗೆ ಬಳ್ಳಾರಿಯಲ್ಲಿ ಏನು ಚುನಾವಣೆಯಲ್ಲಿ ಈ ಒಂದು ಹಣ ಹೂಡಿಕೆ ಆಯಿತಾ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈಗಾಗಲೇ ಅವರ ಆಪ್ತರ ಬಳಿ ಕೂಡ ಏನು ಮಾಹಿತಿಯನ್ನು ಪಡೆದಿರುವಂಥದ್ದು. ಹೀಗಾಗಿ ನಾಗೇಂದ್ರ ಅವರ ಜೊತೆಗಿರುವಂಥ ಕೆಲವೊಂದಿಷ್ಟು ಆಪ್ತರು ಮತ್ತು ಏನು ಕೆಲವೊಂದಿಷ್ಟು ಈಗ ಉದ್ಯಮಿಗಳಿಗೂ ನೋಟಿಸ್ ಬರುತ್ತಾ ಅನ್ನುವಂಥ ಒಂದು ಶಂಕೆ ಕೂಡ ಅಂದರೆ ಅವರಲ್ಲೂ ಕೂಡ ಕಳವಳ ಶುರು ಆಗಿರುವಂಥದ್ದು. ಯಾವುದೇ ಅಗತ್ಯ ಸಂದರ್ಭದಲ್ಲಿ ಅವರ ಬಳ್ಳಾರಿಯಲ್ಲಿರುವಂಥ ಕೆಲವೊಂದಿಷ್ಟು ಆಪ್ತರನ್ನು ಕರೆಸಿ ವಿಚಾರಣೆ ನಡೆಸುವಂಥ ಎಲ್ಲ ಸಾಧ್ಯತೆಗಳು ಈಗ ದಟ್ಟವಾಗಿರುವಂಥದ್ದು. ಸಭಾ, ಥ್ಯಾಂಕ್ ಯು ಶಿವಾನಂದ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.